മുന്നണികളെ അനുഗ്രഹമാക്കുന്ന ചില പ്രത്യേക നിമിഷങ്ങളിൽ ഈ മനുഷ്യർക്ക് ഉൾപ്പെടുന്ന തുച്ഛമായ സംഖ്യയിലൂടെ ജീവിത ലക്ഷണത്തിനുള്ള സഹായിക്കപ്പെട്ട പുതിയ ഭാഗ്യക്കൂടികൾ 5 പരമ്പര തെറ്റുകളും 15 ലക്ഷം തെറ്റുകളാണ് അജിച്ചുകൊണ്ട് ಅಣ್ಣನ್ಗೆ ಪಟಾಕಿ ಇವನ್ಗೆ ಬಾಂಬ್ ಅಷ್ಟೇ ವ್ಯತ್ಯಾಸ. ಪಾಪವನ್ನು ತಿರಸ್ಕರಿಸು, ಪಾಪಿಯನ್ನಲ್ಲ. ಈ ಮಾತುಗಳನ್ನ ಟಿ.ಪಿ. ಕೈಲಾಸಂರವರು ಹೇಳಿದ್ದಾರೆ. ಇದನ್ ಮಾಡಬೇಕು ಅನ್ನೋ ಆಸೆ ಇಲ್ಲದೆ ಇದ್ರು ಇದನ್ ಮಾಡಲೇಬೇಕು ಅಂತ ವಿಧಿ ಬರೆದಾಗ ಒಬ್ಬ ಮನುಷ್ಯ ಪಾಪ ಮಾಡೋದು ಏನಕ್ಕೆ? ಇಲ್ಲಿ ಪಾಪ ಮಾಡೋದು ನಾನಾದ್ರೂ ಇಲ್ಲಿ ಶಿಕ್ಷೆ ಅನುಭವಿಸೋದು ಬೇರೆ ಯಾರು? ಇದೇನು ಭೂಮಿ ಅಬ್ರಹಾಂ? ಇವತ್ತು ರಾತ್ರಿ ನಾನು ಮಾಡಬೇಕಾದ ಪಾಪಗಳು ತುಂಬಾನೇ ಇವೆ. ಯಾವುದೇ ರೀತಿ ಕ್ಲೈಂಟ್ ಆದರೂ ಕೂಡ ಅವನನ್ನು ಮಾತಿನಲ್ಲೇ ಸರಿ ಮಾಡಬಹುದು. ನನಗೊಂದು ಆಸೆ. ಅಲ್ಲಿ ನೋಡು, ಆ ಕಡೆ ಆ ಬ್ಲ್ಯಾಕ್ ಸ್ಯಾರಿ. ಹೋಗು, ಅವಳನ್ನು ಕರ್ಕೊಂಡು ಬಾ. ವಾಟ್ ಯು ಮೀನ್? ಆ ಹೆಣ್ಣ? ನೀನು ದೇಹದ ಬಗ್ಗೆ ಬೆಲೆ ಮಾತಾಡೋದು ನಾನು ನೋಡಬೇಕು. ತುಂಬ ಅವಶ್ಯವಾದ ಕೆಲಸಗಳಿವೆ. ಹೋಗಿ ಕರ್ಕೊಂಡು ಬಾ. ನೀ ಹೋಗಿಲ್ಲ ಅಂದರೆ ಇವಳು ಹೋಗ್ತಾಳೆ. ಅದನ್ನು ನೀನು ನೋಡಬೇಕಾ? ನಮ್ಗೇನ್ ಡಿಸ್ಕೌಂಟ್ ಇಲ್ವಾ? ಹೋಗ್ ನಿಮ್ಮ ಅಮ್ಮನ್ ಕೇಳು. ನನ್ನ ಮಗನೇ, ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಸರಿ ನಾಯಿ ತರ ಬರ್ತಾವೆ. ನಿಮ್ಗೆಲ್ಲ ಡಿಸ್ಕೌಂಟ್ ಕೊಡೋದಕ್ಕೆ ನಾನು ಬಟ್ಟೆ ಅಂಗಡಿ ನಡೆಸ್ತಿದ್ದೀನಾ? ಹಲೋ. ಹಾ, ನಾನ್ ನೋಡ್ತಾ ಇರೋದು ನಿಜಾನೇನಾ? ಕಾರ್ ನಿಲ್ಸಿದ ತಕ್ಷಣ ಏನಿಕೋ ಅನ್ಕೊಂಡೆ. ನನ್ನ ಜೊತೆ ಬಂದ್ರೆ 1000 ರೂಪಾಯಿ ಕೊಡ್ತೀನಿ. ಅಯ್ಯೋ ದೇವ್ರೆ, ದುಡ್ಡಿನ ಬಗ್ಗೆ ಯಾರು ಮಾತಾಡಿದ್ರು? ಸರ್, ನಿಮ್ ಹಂತವ್ರು ನನ್ನ ಹತ್ರ ಬೆಲೆ ಮಾತಾಡೋದ ನೋಡ್ದವ್ರು ಏನ್ ಅನ್ಕೊಳಲ್ಲ ಹೇಳಿ? ಇಲ್ಲ, ನಾನದು ಏನ ಯಾವಾಗ ನೋಡಿದ್ರು ಬ್ಯುಸಿಯಾಗೇ ಇರ್ತೀಯಾ? ನಿನ್ ಮೊಬೈಲಲ್ಲಿ ಇಟ್ಟು ಬಂದಿದ್ಯಾ? ಹೊಟ್ಟೆಗೇನ್ ಮಾಡೋದು ಫ್ರಾನ್ಸಿಸ್? ಏನ್ ಎಲ್ಸ, ನಿನ್ ರೇಂಜ್ ಬೇರೆ ಆಗ್ಬಿಡಿದೆ. ದೊಡ್ಡವರೆಲ್ಲ ನೋಡ್ಕೊಂಡು ಹೋಗ್ತೀಯಾರೆ. ನಾನು ಒಳ್ಳೆ ಊಟ ಮಾಡ್ಬೇಕಲ್ವಾ? ಹಾ ಸರಿ, ಬೇಗ ಬಾ. ಲಾಡ್ಜಲ್ಲಿ ಬುಕ್ ಮಾಡಿ ಇನ್ ರೂಮು. ಅದ್ ಇವಾಗ ಹೇಗಾಗುತ್ತೆ? ನೀನ್ ಹೋಗು, ನಾನು ಇಲ್ಲಿ ಕೆಲಸ ಮುಗಿಸಿ ರಾಜು ಆಟೋದಲ್ಲಿ ಬರ್ತೀನಿ. ಏನೇ ಹೇಳ್ತಿದ್ಯಾ ನೀನು? ನಿಂಗೋಸ್ಕರ ಅಮೃತ್ ವಿಸ್ಕಿ, ಚಿಕನ್ ಬಿರಿಯಾನಿ ಎಲ್ಲ ತಂದಿಟ್ಟಿದ್ದೀನಿ. ಅದು ಇವಾಗ ಹೇಗೋ? ಸರ್,
ಒಂದು 5 ನಿಮಿಷ ವೆಯ್ಟ್ ಮಾಡ್ತೀರಾ? ನಾನು ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಮತ್ತೆ ಇಲ್ಲಿ ತುಂಬ ಜನ ಓಡಾಡ್ತಿರ್ತಾರೆ, ನೀವಲ್ಲೆಲ್ಲ ಹೋಗಬೇಡಿ, ಅವ್ರಿಗೆಲ್ಲ ಏಡ್ಸ್ ಇದೆ. ಆಮೇಲೆಲ್ಲ ಆಗಲ್ಲ. ನಾನು 1500 ರೂಪಾಯಿ ಕೊಡ್ತೀನಿ. ಎಂತ ಗಂಡ್ಸಯ್ಯ ನೀನು? ಹುಡುಗಿರ್ನೇ ನೋಡಿಲ್ವಾ ನೀನು? ಎಲ್ಲಾದ್ರೂ ಬೇರೆ ಕಡೆ ಹೋಗಿ ನೋಡ್ಕೊಳ್ಳಿ. ಆಗಲ್ಲ. ಹೇಳಿದ್ರ ಸರ್, ನಿಮ್ಗೇನಾರ ಬೇಕಾದ್ರೆ ನನಗೇನೆ 750 ರೂಪಾಯಿ ಕೊಡಿ, ನಾನೇ ಬರ್ತೀನಿ. ನೋಡಕ್ ಹೈಟು ವೈಟು ಎಲ್ಲ ಇದಿರಲ್ಲ ಸರ್, ಬೇರೆ ಎಲ್ಲಾರು ಒಳ್ಳೆ ಕಡೆ ಹೋಗ್ಬಾರ್ದಾ? ಇವಳೇ ಬೇಕಾ? ನನ್ನ ಊಟಕ್ಕೆ ಕೈ ಹಾಕ್ತಿರಲ್ಲ. ಈ ಫ್ರಾನ್ಸಿಸ್, ನಿನ್ ಮುಂದೆ ಹೋಗಿ ಹೋಟೆಲಲ್ಲಿರು, ನಾನು ಹೋಗಿ ಇವ್ರ ಹತ್ರ ಕೆಲಸ ಮುಗಿಸ್ಬರ್ತೀನಿ. ತುಂಬ ದಿವಸ ಆದ್ಮೇಲೆ ಒಳ್ಳೆ ಬಿಸ್ನೆಸ್ ಬಂದಿದೆ, ನಿನ್ ಹೋಟೆಲ್ಗೆ ಹೋಗು. ನನ್ನ ಮಗನಿಗೆ ಹೇಳಲೇಬಾರ್ದು ನಿಂಗೆ. ಥೂ, 1500 ರೂಪಾಯಿ ನನ್ನ ಮಗ. ಕಾರ್ ಬಿಟ್ಟು ಆಟೋಲ್ ಹೋಗಣ್ವಾ ಸರ್? ಗೊತ್ತಿರೋರಿದ್ದಾರೆ. ಬೇಡ. ಇದ್ಯಾರು ಸರ್? ಜೊತೆಗೆ ಇವಳೊಬ್ಳು ಬರೋಣ. ಇವಳು ನನ್ನ ಹೆಂಡ್ತಿ. ಈಗಿರೋರೆಲ್ಲ ಹೀಗೆ ಇರೋದು. ಹೋದ್ ತಿಂಗಳು ಹೀಗೆ ಯಾರೋ ಹೆಂಡತಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ರು. 200 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಇವ್ರ್ಯಾರು ನಿಮ್ಮ ಫ್ರೆಂಡಾ ಸರ್? ಇಲ್ಲಿ ನೋಡಿ, ಹಾ, ಈ ಸರ್ಗೂ ನನಗೂ ಒಂದು ಬೆಟ್ಟಿಂಗು. ಈ ಸಾರ್ ಕರೆದ್ರೆ ಹೆಣ್ಣು ಬರ್ತಾರೆ ಅಂತ ನಾನು, ಬರಲ್ಲ ಅಂತ ಈ ಸಾರು. ಬೆಟ್ಟಿಂಗಲ್ಲಿ ಸೋತು ಹೋದ್ರು. ನನ್ನ ನೋಡಿದ್ರೆ ರಮ್ಮಿಲಿರೋ ಜೋಕರ್ ಥರ ಇದ್ದೀನಾ? ಸುಮ್ಮನೆ ಫ್ರಾನ್ಸಿಸ್ ಜೊತೆನೇ ಹೋಗ್ಬೋದಿತ್ತು. ತಗೋ. ಬೇಡ ಸರ್, ಕೆಲಸ ಮಾಡದೆ ನಾನು ದುಡ್ಡು ತಗೊಳ್ಳಲ್ಲ. ಇದು ಕೂಲಿ ಅಲ್ಲ, ನನ್ನ ಸಂತೋಷಕ್ಕೆ. ನೀವು ಸಂತೋಷನ ಹೀಗೂ ತೋರಿಸ್ತೀರಾ? ಆದ್ರೆ ಸ್ವಲ್ಪ ಜನ. ಸರಿ ಸರ್, ನಾ ಬರಲ್ಲ, ಹೋಗಿ ಬರ್ತೀನಿ. ಯಾಕೆ ನನ್ನ ಇಟ್ಕೊಂಡು ಈ ಚೀಪ್ ಗೇಮ್? ಕಾರಲ್ಲಿ ಕೂತ್ಕೊಂಡ್ಮೇಲೆ ನೀನು ಕೇಳಿದ ಎಲ್ಲ ಪ್ರಶ್ನೆಗೂ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ನಿನ್ನೆ ನೀನು ಒಬ್ಬನ್ನ ನೋಡಬೇಕು ಅಂತ ಹೊರಟೆ. ನಿನ್ನ ಬಾಸ್ ಒಳಗಡೆ ಇದ್ದಾರೆ. ಇಲ್ಲೇ ಮುಗಿಸ್ಬಿಡೋಣ. ಎಲ್ಲ ಕಷ್ಟಗಳಿಗೂ ಇಲ್ಲೇ ಒಂದು ಗತಿ ಕಾಣಿಸ್ಬಿಡೋಣ. ನೀನು ಅನ್ಕೊಂಡ ಈ ಕತೆ ಇಲ್ಲೇ ಮುಗಿಯುತ್ತೆ. ಫಿನಿಶಿಂಗ್. ನೀನು ಏನೇನು ಹೇಳ್ತಿದ್ಯಾ? ನಾನಾ ಕೊಲ್ಬೇಕಾ? ಕೊಲ್ಲೋದಕ್ಕೆ ನೀನು ಭಯ ಪಡ್ತಿದೀಯಾ, ಆದರೆ ನನಗಿಲ್ಲ. ಅಮ್ಮು ಮತ್ತೆ ಪಾರ್ವತಿ ಜೀವಂತವಾಗಿರ್ಬೇಕು ಅಲ್ವಾ? ಏಯ್, ನೋ. ನನ್ನನ್ನು ಕೊಲ್ತೀಯಾ? ಅಮ್ಮಗೇನಾದರೂ ಆಗಬೇಕು ಅಂದರೆ ನಾನು ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಿಯಾಟ್ರಿಸ್ ಮಾತ್ರ ಅಲ್ಲ ನನ್ನ ಹಿಂದೆ ಇರೋದು, ಅದು ನಿನಗೆ ಚೆನ್ನಾಗಿ ಗೊತ್ತು ಅಂತ ಅನ್ಕೋತೀನಿ. ನಿನಗೂ ಒಂದು ಕುಟುಂಬ ಇದೆಯಲ್ವೇನೋ? ಅಮ್ಮ, ಅಪ್ಪ, ತಂಗಿ, ಮತ್ತೆ ಯಾಕೋ ಹೀಗೆಲ್ಲ? ನನ್ನ ಟಾರ್ಗೆಟಿನ ಮುಂದ್ಗಡೆ ಯಾವುದೂ ಇಲ್ಲ. ಇವಾಗ ನೀನು ಹೇಳಿದ ಯಾವುದೂ ಕೂಡ. ದೇವಿ. ಓ ರವಿ, ಭಯ ಬೆಳೆಸ್ದೆ ಗೊತ್ತಾ? ನೀನೇನಿಲ್ಲಿ? ಓಹೋ, ಅಲ್ಲಿವರೆಗೂ ಬಂತಾ? ಇದು ನನ್ನ ಮನೆ. ಅದನ್ನ ನಾನ್ ಕೇಳ್ಬೇಕಲ್ವಾ? ನಿನಗ್ ನನ್ ಮನೆ ಹೇಗ್ ಗೊತ್ತಾಯ್ತು? ಓ, ಆ
ಮೆಸೇಜ್ ಅದು ಬಂತ ನಿನಗೆ? ಯಾವ ಮೆಸೇಜ್? ಏನ್ರಿ ರವಿ, ಇವತ್ ಬೆಳಿಗ್ಗೆ ಕಾಲ್ ಮಾಡಿ ಏನೆಲ್ಲ ಹೇಳಿದ್ರಿ? ನನಗ್ ನೀವು ಬಾಸ್ ಅಂತ ಕರೆದ್ರಿ, ಪಾರ್ವತಿಗೆ ಹುಷಾರಿಲ್ಲ ಅಂದ್ರಿ. ಇಲ್ಲ, ಬರ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ. ಪಾರ್ವತಿಗೆ ಸ್ವಲ್ಪ ಹುಷಾರಿಲ್ಲ. ಅದನ್ನ ನೀವೇ ತಾನೇ ಹೇಳಿದ್ದು. ನನಗೇನೋ ಅನಿಸ್ತಿದೆ, ನಿನ್ಗೇನಾದ್ರೂ ಸಮಸ್ಯೆನಾ? ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮನೆ ಅಡ್ರೆಸ್ ಮೆಸೇಜ್ ಮಾಡಿದೆ. ಅದಾದ್ಮೇಲೆ ನಾನು ಎಷ್ಟು ಸರಿ ಕಾಲ್ ಮಾಡಿದೆ, ನೋ ರೆಸ್ಪಾನ್ಸ್. ನನ್ನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ನಾನು ಅನ್ಕೊಂಡಿದ್ದೆ ನೀವು ಇವತ್ತು ಬರಲ್ಲ ಅಂತ. ಅಂದ್ರೆ ಪಾರ್ವತಿ ಕೊಟ್ಟ ಹಾಗೆ ನನಗೂ ಸರ್ಪ್ರೈಸ್ ಇದೆಯಾ? ಅದೇ ತಾನೇ ಪ್ಲಾನ್? ಏನಿಷ್ಟೋ ನರ್ವಸ್ ಆಗಿದ್ಯಾ? ಇದು ನನ್ನ ಮನೆ ಅಂತನಾ? ಎಲ್ರಿಗೂ ಹೆದರ್ಕೊಂಡು ಎಷ್ಟು ದಿನ ಅಂತ ನಾವು ಲಿಫ್ಟಲ್ಲೇ, ಆಫೀಸ್ ರೆಸ್ಟ್ ರೂಮಲ್ಲಿ ಏನೆಲ್ಲ ಮಾಡಿದ್ದೀವಿ. ಇವತ್ತಿ ಮನೆ ನಮಗೆ ಮಾತ್ರ ಸ್ವಂತ. ಇಂಥ ಒಂದು ದಿವಸಕ್ಕೋಸ್ಕರ ಪಾರ್ವತಿ ಹತ್ರ ಎಷ್ಟು ಸುಳ್ಳು ಹೇಳಿದ್ರಿ ಅಲ್ವಾ? ನನಗೆ ನಮ್ಮ ಬೇಡ. ವಾಟ್? ನನಗೆ ಗೊತ್ತು ನೀವು ಯಾಕೆ ಮೂಡೌಟ್ ಆಗ್ತಿದ್ದೀರಾ. ಇಷ್ಟು ದೂರ ಡ್ರೈವ್ ಮಾಡಿ ಪಾರ್ವತಿಗೆ ಮೋಸ ಮಾಡ್ತಿದ್ದೇನೇನೋ ಪಶ್ಚಾತ್ತಾಪದಿಂದ ನನಗೆಲ್ಲ ಅನ್ಕೊಂಡ್ರಾ? ದೇವಿ,